ನನಗೆ ಇಂದಿಗೂ ಕೂಡ ನೆನಪಿದೆ. ಏನಂತಂದರೆ ಈ ಪ್ರಸಾದವನ್ನು ತೆಗಿತಾರೆ. ಒಬ್ಬ ಊರಿಗೆ ಒಬ್ಬ ಗುರು ಬಂದಿದ್ದಾರೆ. ಇವೆಲ್ಲ ವಿದುರನ ಮಾತು ನೆನಪು ಬಂದಾಗ ನಮ್ಗೆ ಬರ್ತದೆ. ಆಗ ಊರಿಗೆ ಒಬ್ಬ ಗುರು ಬಂದಿದಂತೆ. ಗುರು ಬಂದಾಗ ಅವ ಗುರು ಏನಾದರೂ ಹೇಳಿದ್ರೆ ಎಲ್ಲರ ಮನೆಗೆ ನಾನು ದಾಸೋಹ ಮಾಡ್ತೀನಿ, ದಾಸೋಹ ಮಾಡಬೇಕು ಅವು, ನನಗೆಲ್ಲ ಬಂದಾಗ ಊಟ ಮಾಡಿಸ್ಬೇಕು ಅವು. ಆಗ ಗುರುವಿನ ಆಜ್ಞೆ ಹೇಳ್ತಿ ಅಂತಾಳೆ, ಎಲ್ಲರ ಮನೆಯಲ್ಲಿ ಊಟ ಆಯಿತು ಗುರುಗಳದು, ನಾಳೆ ನಮ್ಮ ಮನೆಗೆ ಬರೋರಿದ್ದಾರೆ ಗುರುಗಳು, ನಾವು ಊಟ ಮಾಡಿಸ್ಬೇಕು. ಆಗ ಪಾಪ ಬಡತನ ಕೆಟ್ಟದ ವ್ಯವಸ್ಥೆ ಬಡತನ. ಆಗ ಹೆಂಡತಿ ಹೇಳ್ತಾಳೆ, ಆಗ ಗಂಡ ವಿಚಾರ ಮಾಡ್ತಾನೆ, ನಮ್ಮ ಹತ್ತಿರ ದುಡ್ಡಿಲ್ಲ, ಗುರು ನಾಳೆ ಬಂದು ಪ್ರಸಾದ ಮಾಡಬೇಕು, ಹಣ ಬೇಕು, ಆವಾಗ ಹೆಂಗೆ ಮಾಡೋದು ಅಂತೇಳಿ ಚಿಂತೆಯನ್ನು ಮಾಡ್ತಾನೆ. ಆಗ ಹೆಂಡತಿ ಹೇಳಲಾರದೆ ಗಂಡ ಏನು ಮಾಡ್ತಾನೆ ಅಂತಂದರೆ ರಾತ್ರಿ ಹೊತ್ತು ಹಳ್ಳಿಗಳಲ್ಲೆಲ್ಲ ತೆನ್ನಿಗಳು ತಿಂತಾರೆ, ಜೋಳದ ತೆನ್ನಿಗಳೆಲ್ಲ ತಂದು ಮಾರಾಟ ಮಾಡ್ತಾರೆ, ಇದಕ್ಕೆಲ್ಲ ಇನ್ನೂ ಮಾಡ್ತಾರೆ. ಆಗ ಅವ ಏನು ಮಾಡ್ತಾನೆ, ಕಳುವು ಮಾಡಿ ಜೋಳ ತಂದು ಮಾರಾಟವನ್ನು ಮಾಡಿ, ಕಳುವು ಮಾಡಿದಂಥ ವಸ್ತು ತಂದು ಮಾರಾಟ ಮಾಡಿ ಗುರುಗಳಿಗೆ ಊಟ ಮಾಡಿಸ್ತಾನೆ, ಗುರುಗಳಿಗೆ ಊಟ. ಆಗ ಗುರುಗಳು ಅವ್ರ ಮನೆಯಲ್ಲಿ ಊಟವನ್ನು ಮಾಡ್ತಾರೆ, ಕಳ್ತ ತಂದಿದಂಥ ಹಣದಿಂದ. ಆಗ ಊಟವನ್ನು ಮಾಡಿದ ನಂತರ ರಾತ್ರಿ ಎಲ್ಲ ಬಂದಿರ್ತಾರೆ, ಪೂಜೆ ಎಲ್ಲ ಆಗ್ತದೆ. ಆಗ ಬೆಳಿಗ್ಗೆ ನಸುಕಿನ ಜಾವದಲ್ಲಿ ಅವ್ರ ತಲೆಯಲ್ಲಿ ಏನು ವಿಚಾರ ಮಾಡ್ತವೆ ಅಂತಂದರೆ, ಅವ್ರ ಮನೆಯಲ್ಲೆಲ್ಲ ಎಮ್ಮೆ, ಆಕಳು, ಹೋರಿ ಇಂಥವೆಲ್ಲ ಇರ್ತವೆ. ಯಾರೋ ಆ ಭಕ್ತ ಮನೆಯಲ್ಲಿ ಕಳ್ತ ಮಾಡಿದ ನಂತರ ಶಿಷ್ಯನ ಮನೆಯಲ್ಲಿ. ಆಗ ಅವ್ರ ತಲೆಯಲ್ಲಿ ಬಂದ್ಬಿಡ್ತದೆ ಏನಂತಂದರೆ, ಇವ್ರ ಮನೆಯಲ್ಲಿ ಒಳ್ಳೆ ಎಮ್ಮೆ ಇದೆ, ಒಳ್ಳೆಯ ಆಕಳು ಇದೆ, ಇದು ಬಿಟ್ಕೊಂಡು ಹೋದ್ರೆ ಹೆಂಗ ಅಂತ ವಿಚಾರ ಮಾಡಿ ಅವು ಎಮ್ಮೆ ಆಕಳೆಲ್ಲ ಬಿಟ್ಕೊಂಡು ಹೋಗ್ತಾನೆ. ಈ ಗುರು ಹೋಗ್ಬಿಟ್ಟ, ಕಳ್ಳದ ಇವಾಗ ಹೋದ ಸುಮಾರು 3-4 ಕಿಲೋಮೀಟರ್ ದೂರ ಹೋದ. ಆಗ ಬೆಳಗಾಯ್ತು. ಬೆಳಗಾದ ಮೇಲೆ ವಿಚಾರ ಮಾಡ್ತಾನೆ, ನಾನು ಯಾಕೆ ಇಲ್ಲಿಗೆ ಬಂದೆ, ಈ ಎಮ್ಮೆಗಳು ಯಾರ್ದು, ಆಕಳುಗಳು ಯಾರ್ದು, ನಾನು ಯಾಕೆ ತಂದೆ, ನಾನು ಯಾಕೆ ಕಳ್ಳನಾದೆ ಅಂತೇಳಿ ಅವ್ನಿಗೆ ಮತ್ತೆ ಜ್ಞಾನೋದಯ ಮತ್ತೆ ರಿಟರ್ನ್ ಬರ್ತಾನೆ. ಮತ್ತೆ ಎಮ್ಮೆ ಆಕಳ ತೊಗೊಂಡ್ಬಂದು ಆವಾಗ ಹೇಳ್ತಾನೆ, ಯಪ್ಪ ರಾತ್ರಿ ನನಗೆ ನಿಶ್ಚಯವಾದಂಥ ವಸ್ತು ಹಾಕಿದೆ, ನಾವೊಬ್ಬ ಗುರು, ಆದರೆ ನಾನು ಕಳ್ತನ ಬುದ್ಧಿ ಇಲ್ಲ ನಮ್ಮಲ್ಲಿ ಬಂತಲ್ಲ, ಯಾಕೆ ಬಂತು ಈಗ ಅಂತ ಅವನಿಗೆ ಶಿಷ್ಯನಿಗೆ ಕೇಳ್ತಾನೆ. ಆಗ ಶಿಷ್ಯ ಹೇಳ್ತಾನೆ, ಪ್ರಭು ಗುರುದೇವ್, ನಾನು ತಪ್ಪು ಮಾಡಿದ್ದೇನೆ. ಏನು ಮಾಡಿದೆ ಅಂದರೆ, ನಾನು ಕಳ್ಳತನ ಮಾಡಿದಂಥ ಹಣದಿಂದ ಏನು ಮಾಡಿದೆ ಅಂದರೆ ಊಟವನ್ನು ಮಾಡಿಸಿದ್ದೇನೆ, ವಿಷವನ್ನು ಕೊಡ್ತಿದ್ದಿಲ್ಲ ನಿನಗೆ. ಆಗ ಕಳ್ಳತನ ಮಾಡಿ ಬಡತನ ಇತ್ತು, ಕಳ್ಳತನ ಮಾಡಿದಂಥ ಹಣದಿಂದ ನಿನಗೆ ಏನು ಮಾಡಿದ್ದೇನೆ, ಆ ಅನ್ನವನ್ನು ತಂದು ನೀವು ಊಟವನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿದ್ದೇನೆ ಅಂತ. ಆಗ ಗುರು ಹೇಳ್ತಾನೆ, ನೀ ಕಳ್ಳತನ ಮಾಡಿದೆಪ್ಪ, ಆದ್ರೆ ನಾ ಕಳ್ಳಲ್ಲ. ಅದಕ್ಕೆ ಶರಣರು ಪಾಪಿ ಅದನ್ನ ಪರ್ಯಾಪ್ತತೆಗೆ ಸಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಕೂಡಲ ಸಂಗಮ ದೇವ. ಹಾಗಾಗಿ ಅವೇನದ ಗುರು ಅಂದ, ಇವತ್ತಿನಿಂದ ನನಗರ ಕಾಳನ್ನ ಮಾಡಿದಿ, ಆದ್ರೆ ನೀನು ಜೀವತ್ಪರ ಕಾಳಾಗಿ ಆಗ ಈಗ ಸತ್ಯದಿಂದ ನೀರು ಪಡೆದು ಪ್ರಭಾವಿಲ್ಲ, ಪ್ರಾಮಾಣಿಕತೆಯಿಂದ ಬದುಕು, ಇದು ನನಗೆ ಕೂಡ ಕಳ್ತನ ಮಾಡಕ್ಕೆ ಕಲಿಸಿದೆ. ಹಾಗಾಗಿ ಇಂಥವನ್ನು ಬಿಟ್ಬಿಡು ಅಂತೇಳಿ ತಮ್ಮ ಶಿಷ್ಯನಿಗೆ ಗುರು ಅದನ್ನು ಮಾಡ್ತಾನೆ, ಉಪದೇಶವನ್ನು ಮಾಡ್ತಾನೆ. ಏನಂತಂದ್ರೆ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬದುಕಬೇಕು. ಅವಾಗ ಮಾತ್ರ ಪರಮಾತ್ಮ ಮತ್ತು ಗುರು ಶಿಷ್ಯರ ಸಂಬಂಧ ಒಳ್ಳೆಯದಾಗ್ತದೆ. ನೀನು ಗುರು ಮುಂದಿನ ಪ್ರಸಾದ ಮಾಡಬೇಕಾದ್ರೆ ಸತ್ಯ ಶುದ್ಧವಾದಂಥ ಕಾಯಕದಿಂದ ಬಂತ ಹಣದಿಂದ ಏನು ಮಾಡು, ಗುರುಗಳಿಗೆ ಪ್ರಸಾದವನ್ನು ಮಾಡಿಸು. ಯಾವುದೇ ಪಾಪ ಮಾಡಿದ ಹಣದಿಂದ ಬಂದಂಥ ಹಣದಿಂದ ಗುರುಗಳಿಗೆ ದಾಸೋಹವನ್ನು ಮಾಡಬೇಡ. ಅದು ಗುರುಗಳಿಗೆ ದಾಸೋಹವನ್ನು ಮಾಡಿದವರಿಗೂ ಪಾಪ ಆಗ್ತದೆ, ದಾಸ ಪಟ್ಟವರಿಗೂ ಪಾಪ ಆಗ್ತದೆ ಎಂಬ ಸಂದೇಶವನ್ನ ಆ ಗುರು ಶಿಷ್ಯನಿಗೆ ಕೊಡ್ತಾನೆ. ಇಂಥ ದೃಷ್ಟಾಂತವನ್ನು ನಮ್ಮ ಅಪ್ಪರ ಬಾಲ್ಯದಲ್ಲಿರುವಾಗ ಹಣ್ಣದ ಕಟ್ಟಿಬೇಕು ಅಂತ ಅಲ್ಲಿ ಹೇಳ್ತಿದ್ರು. ಅಂದರೆ ನಾ ಹೇಳ್ತಾ ತಾತ್ಪರ್ಯ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂದರೆ ಅದು ಬಡತನ ಇರಲಿ, ಸಿರಿತನ ಇರಲಿ, ಆದರೆ ಭಕ್ತಿ ಎಲ್ಲಕ್ಕೆ ಶ್ರೇಷ್ಠವಾದದ್ದು. ಅದು ಗಂಜಿ ಇರಲಿ, ಯಾವುದೇ ಇರಲಿ, ಅದು ಉಂಡಾಗ ಪ್ರಸಾದವಾಗ್ತದೆ ಎಂಬ ಮಾತನ್ನು ಇವತ್ತು ಶ್ರೀಕೃಷ್ಣ ಮತ್ತು ವಿದುರನ ನಡುವೆ ನಡೆದಂಥ ಘಟನೆ ನಮಗೆಲ್ಲರಿಗೂ ಒಂದು ಆದರ್ಶದ ಪಾಠವನ್ನು ಕಲಿಸಿದ ಎಂಬ ಮಾತಿನೊಂದಿಗೆ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಶರಣು ಶರಣ.